ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದೆ, ಹಾಗೆ ಎಡಿಟಿಂಗ್ ಎಲ್ಲ ಕಷ್ಟ ಆಗ್ತಿತ್ತು, ವಿಡಿಯೋ ಮಾಡ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ. ಸೊ ಅದಕ್ಕೆ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ಬಂದಿರೋದು ಎಲ್ಲಿಗಪ್ಪ ಅಂತ ಅಂದರೆ ನಮ್ಮ ಸಂಸ್ಕೃತಿ ನಗರಿ ಮೈಸೂರಿಗೆ ಬಂದಿದ್ದೀನಿ. ಸೊ ಯಾಕಂತ ಅಂದರೆ ಮೈಸೂರಲ್ಲಿ ಎಲ್ಲಿಗೆ ಬಂದಿದ್ದೀನಿ ಅಂತ ಅಂದರೆ ಮಹಾರಾಣಿ ಕಾಲೇಜ್ ಹತ್ರ ಬಂದಿದ್ದೀನಿ. ನೋಡಿ ಇಲ್ಲೇ ಇದೆ, ಮಹಾರಾಣಿ ಕಾಲೇಜ್ ಹತ್ರ ನಿಂತಿದ್ದೀನಿ. ಇಲ್ಲಿ ಪಾರ್ಕ್ ಇದೆಯಲ್ವ, ಅಲ್ಲಿ ಕೂತಿದ್ದೀನಿ. ಏನಪ್ಪ ಅಂತ ಅಂದರೆ ನನ್ನ ತಂಗಿದು CET ಎಕ್ಸಾಮ್ ಇದೆ, ಅಂದರೆ PG CET ಎಕ್ಸಾಮು. ಅವಳು MCAಗೆ ಜಾಯ್ನ್ ಆಗೋಕ್ಕೆ ಅಂತ ಹೇಳಿ PG CET ಬರೆಯೋಕ್ಕೆ ಅಂತ ಹೇಳಿ ಬಂದಿದ್ದಾಳೆ. ಅವಳು ಒಳಗೆ ಹೋಗಿದ್ದಾಳೆ ಎಕ್ಸಾಮ್ ಬರೆಯೋಕ್ಕೆ ಅಂತ ಹೇಳಿ. ನಾನು ಅವಳಿಗೆ ಕಾಯ್ಕೊಂಡು ಕೂತಿದ್ದೀನಿ. ಇವಾಗ ಟೈಮ್ ಆಲ್ರೆಡಿ 10:30 ಆಗಿದೆ. 11:30ವರೆಗೂ ಎಕ್ಸಾಮ್ ಇದೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಹೇಗೆ ಟೈಮ್ ಪಾಸ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಹಾಗೆ ಇಲ್ಲಿ ಪಾರ್ಕ್ ಎಲ್ಲ ಇತ್ತಲ್ವ, ನೋಡೋಣ ಅಂತ ಸುತ್ತಾಡ್ತಾ ಇದ್ದೀನಿ. ಬರಬೇಕಿದ್ರೆ ಪರಿವರ್ತನಾ ಬಿಸ್ನೆಸ್ ಸ್ಕೂಲ್ನವರು ಸ್ವಲ್ಪ ಪ್ರಮೋಷನ್ ಮಾಡ್ತಾಯಿದ್ರು ಅವ್ರ ಕಾಲೇಜ್ ಬಗ್ಗೆ, ಹಾಗೆ MBA ಮತ್ತು MCA ಬಗ್ಗೆ. ಸೊ ತುಂಬ ಇನ್ಫಾರ್ಮೇಟಿವ್ ಡೀಟೇಲ್ಸ್ನ ಕೊಟ್ಟರು ಅವರು. ಕಾಂಟ್ಯಾಕ್ಟ್ ಡೀಟೇಲ್ಸು ಇಲ್ಲೇ ಇದೆ, ನೋಡಿ ಬೇಕಿದ್ರೆ. ಅವ್ರ ಕಾಲೇಜಲ್ಲಿ ಮಾಸ್ಟರ್ ಆಫ್ ಅಂದರೆ MBA ಮತ್ತು MCAಗೆ ಎರಡಕ್ಕೂ ಕೋಚಿಂಗ್ ಕೊಡ್ತಾರಂತೆ. ಕರೆಸ್ಪಾಂಡೆನ್ಸು ಇದೆಯಂತೆ. ಹಾಗೆ ಕರೆಸ್ಪಾಂಡೆನ್ಸ್ ಜೊತೆಗೆ 2 years ಕೋರ್ಸ್ ಕೂಡ, ಅಂದರೆ ರೆಗ್ಯುಲರ್ ಕೋರ್ಸ್ ಕೂಡ ಇದೆಯಂತೆ. ಸೊ ಅವರಲ್ಲಿ ಸ್ವಲ್ಪ ಸ್ಕಿಲ್ ಟ್ರೈನಿಂಗ್ಸ್, ಹಾಗೆ ಇಂಟರ್ನ್ಶಿಪ್ ಫೆಸಿಲಿಟಿ ಮತ್ತು ಪ್ಲೇಸ್ಮೆಂಟ್, ಡಿಫ್ರೆಂಟ್ ಕಂಪ್ನೀಸಿಂದ ಪ್ಲೇಸ್ಮೆಂಟ್ಸ್ ಎಲ್ಲ ಅವರೇ ಮಾಡಿಸ್ಕೊಡ್ತಾರಂತೆ. ಸೊ MBA ಮತ್ತು MCAಯಲ್ಲಿ ಡಿಫ್ರೆಂಟ್ ಸ್ಪೆಷಲೈಸೇಷನ್ ಕೋರ್ಸು ಇದೆ. ಸೊ ಯಾರಿಗೆ ಯಾವ ಕೋರ್ಸ್ ಬೇಕೋ ಅದನ್ನೆಲ್ಲ ನೋಡಿಕೊಂಡು ನೀವು ಜಾಯಿನ್ ಆಗ್ಬೋದು. ಹಾಗೆ UG ಕೋರ್ಸ್ಗಳು ಅವೈಲೇಬಲ್ ಇದೆ ಅಂತ ಹೇಳಿದರು. BCom BCA ಹಾಗೆ BBA ಕೋರ್ಸ್ಗಳು ಕೂಡ ಅವೈಲೇಬಲ್ ಇದೆ ಅಂತ ಹೇಳಿದರು. ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಅವರೇ ಕೊಟ್ಟಿದ್ದಾರೆ. ಸೊ ನನಗಂತೂ ಕಾಲೇಜ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹೋಗಿ ಯಾರಿಗಾದ್ರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ, ಯಾರಿಗಾದ್ರೂ ಯೂಟಿಲೈಸ್ ಆಗುತ್ತೆ ಅಂತ ಅಂದರೆ ಹೋಗಿ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಿಮ್ಮ ಎಜುಕೇಷನ್ ಹೇಗಿರಬೇಕು ಅಂತ ನೀವೇ ಯೋಚನೆ ಮಾಡಿ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಗೈಸ್, ವೆಯ್ಟ್ ಮಾಡಿ ಸಾಕಾಗ್ತಿದೆ. 10:30ಇಂದ ವೆಯ್ಟ್ ಮಾಡಿರೋದು ನಾನು. 10:30, 11:30, ಇವಾಗ 12:10 ಆಗಿದೆ ಟೈಮು. ಇನ್ನೂ 20 minutes ವೆಯ್ಟ್ ಮಾಡಬೇಕು. ಕಾಯೋದ್ರಲ್ಲಿರೋ ಕಷ್ಟ ಇನ್ಯಾವುದ್ರಲ್ಲೂ ಇಲ್ಲ ಅಂತ ಇವಾಗ ಗೊತ್ತಾಗ್ತಿದೆ. ಕೊನೆಗೂ 12:30 ಆಯಿತು. ಅಂದರೆ 12:30ಗೆ ಎಕ್ಸಾಕ್ಟಾಗಿ ಬರಲಿಲ್ಲ ಅವಳು. ಸ್ವಲ್ಪ ಅಂದರೆ 12:45, 12:50 ಆಗೋಗಿತ್ತು ಅವಳು ಬರೋ ಅಷ್ಟರಲ್ಲೇ. ತುಂಬ ಹೊಟ್ಟೆ ಸಿತಾಯಿತು. ನಾವು ಬೆಳಗ್ಗೆ ಲೇಟಾಗಿತ್ತು ಎಕ್ಸಾಮ್ಗೆ ಅಂತ ಹೇಳಿ ತಿಂಡಿನೂ ಮಾಡಲಿಲ್ಲ. ಸೊ ನಾವು ಊಟ ಮಾಡೋ ಅಷ್ಟರಲ್ಲಿ, ಅಂದರೆ ನಮಗೆ ಊಟನೂ ತಿಂಡಿನೇ ಆಗೋಗಿತ್ತು, ತಿಂಡಿ ಊಟನೇ ಆಗೋಗಿತ್ತು. ಆಲ್ಮೋಸ್ಟ್ 2 ಆಗೋಗಿತ್ತು ಅಂತ ಅನಿಸುತ್ತೆ. ಡಾಮಿನೋಸ್ನೇ ಹುಡಿಕೊಂಡು ಹೋದ್ವಿ. ಹಂಗೆ ಹೋಗ್ಬೇಕಿದ್ರೆ ಡಾಮಿನೋಸ್ ಸಿಕ್ತು ಅಂತ ಹೇಳಿ ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ಆರ್ಡರ್ ಮಾಡ್ಕೊಂಡು ಕೂತಿದ್ವಿ. ಫೈನಲಿ ಬಂತು ಊಟ, ತಿಂಡಿ ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಮತ್ತೆ ಶಾಪಿಂಗ್ ಹೋಗೋಣ ಅಂತ ಹೇಳಿ ಶಾಪಿಂಗ್ ಕಡೆ ಹೊರಟ್ವಿ. ಫಸ್ಟ್ ಹೋಗಿದ್ದು ನಾನು ಸೆಂಥಿಲ್ ಕುಮಾರ್ ಟೆಕ್ಸ್ಟೈಲ್ಸ್ಗೆ. ಮನ್ನಾರ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಫಸ್ಟ್ ಸೆಂಥಿಲ್ ಕುಮಾರಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋದೆ. ಅಲ್ಲೂ ತುಂಬ ಕಲೆಕ್ಷನ್ಸ್ ಇತ್ತು. ಹಾಗೆ ಸುಮಂಗಲಿಗೆ ಹೋದ್ವಿ. ಸುಮಂಗಲಿಂದ ನೆಕ್ಸ್ಟು ಮನ್ನಾರ್ಸ್ಗೆ ಹೋದ್ವಿ. ಮನ್ನಾರ್ಸಲ್ಲೂ ಸ್ವಲ್ಪ ಸೀರೆ ತೊಗೊಂಡು ನಮ್ಮಮ್ಮಂಗೆ ಪರ್ಚೇಸ್ ಮಾಡಿಕೊಂಡು, ನಮ್ಮಮ್ಮಂಗೆ ನಮ್ಮ ಆಂಟಿಗೆ ಫುಲ್ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ತಂಗಿ ಮತ್ತೆ ಊರ ಕಡೆ ಹೋಗೋಣ ಬಸ್ ಹತ್ಕೊಂಡು ಅಂದ್ಬಿಟ್ಟು ವಾಪಸ್ ಬಂದಿದ್ದಾಯಿತು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಸ್ವಲ್ಪ ಫೋನ್ ಕ್ಯಾಪ್ ಎಲ್ಲ ಚೇಂಜ್ ಮಾಡಿಸ್ಬೇಕಿತ್ತು. ಚೇಂಜ್ ಮಾಡಿಸಿ ಆಟೋ ಇಟ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ. ಬಸ್ ಸ್ಟ್ಯಾಂಡ್ ಹೋಗಬೇಕಿದ್ರೆ ಅಲ್ಲೇ ಪಾನಿಪುರಿ ಅಂದರೆ ಗೋಲ್ಗಪ್ಪ ಮಾರ್ತಾಯಿದ್ರು. ಮೈಸೂರೆಲ್ಲ ಒಂದು ರೌಂಡ್ ಹೊಡ್ಕೊ ಬಂದಿದ್ದಕ್ಕೆ ಏನಾದರೂ ತಿನ್ಬೇಕಂತ ಅನ್ನಿಸ್ತಾಯಿತ್ತು. ಹಾಗೆ ನಾನು ನನ್ನ ತಂಗಿ ಇಬ್ಬರೂ ಗೋಲ್ಗಪ್ಪ ತಿಂದು ಬಸ್ ಸ್ಟ್ಯಾಂಡ್ ಕಡೆ ಹೋದ್ವಿ. ಅಲ್ಲಂತೂ ಎಷ್ಟು ಜನ ಇದ್ದರು ಅಂದರೆ ನಿಜವಾಗ್ಲೂ ನಮಗೆ ಬಸ್ ಸಿಗುತ್ತಾ ಅನಿಸ್ಬಿಡ್ತು, ಅಷ್ಟು ರಶ್ ಆಗಿತ್ತು ಅಲ್ಲಿ. ಬೆಂಗಳೂರು ಬಸ್ಗಳಂತೂ ಕೇಳಂಗೆ ಇಲ್ಲ. ಸ್ಟ್ಯಾಂಡ್ ಹತ್ರ ಹೋದರೆ ಅಲ್ಲಿ ಕೇರಳ ಬಸ್ ಕಾಣಿಸ್ತು. ಯಾವತ್ತೂ ನೋಡಿಲ್ಲ, ಅಂದರೆ ಫಸ್ಟ್ ಟೈಮ್ ನೋಡಿದ್ದು ಕೇರಳ ಬಸ್ಸು. ಸೂಪರ್ ಫಾಸ್ಟ್ ಸ್ವಿಫ್ಟ್ ಬಸ್ ಇದು. ಸೊ ಅವರು ಕೂಡ ಡ್ರೈವರ್ ಹಾಯ್ ಮಾಡ್ತಾಯಿದ್ರು. ಅಲ್ಲಿಂದ ನಾವು ಕೊನೆಗೂ ಬಸ್ ಸಿಕ್ತು. ರಿಸರ್ವೇಷನ್ ಸೀಟ್ ಇದ್ದಿದ್ದು. ಅಟ್ಲೀಸ್ಟ್ ರಿಸರ್ವ್ ಮಾಡಿರೋರು ಬರೋ ತನಕನಾದರೂ ಕುತ್ಕೊಳ್ಳೋಣ ಅಂತ ಹೇಳಿ ಕುತ್ಕೊಂಡ್ವಿ. ಎಷ್ಟು ರಶ್ ಇತ್ತು ಅಂದರೆ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ನೆಕ್ಸ್ಟು ಬಸ್ ಇಳ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋಗೋ ಅಷ್ಟರಲ್ಲಿ 7:30, 7:45 ಆಗಿತ್ತು. ಸೊ ಏನೇನು ತಂದಿದ್ದೀವಿ ಅಂತ ಎಲ್ಲ ನೋಡಿಕೊಂಡು ಹಾಗೆ ಕೂತಿದ್ವಿ. ಓಕೆ ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನೆಕ್ಸ್ಟ್ ವಿಡಿಯೋನು ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.